ಗೊತ್ತು. ಯಾಕಂದ್ರೆ 10 ರೂಪಾಯಿಗೆ ಎಲ್ಲರಿಗೂ ಊಟ ಕೊಡ್ತವ್ರೆ. ಎಷ್ಟೋ ಸ್ಟೂಡೆಂಟ್ಗಳಿಗೆ ಊಟಕ್ಕೂ ಕಾಸಿರಲ್ಲ ಅಂತ ಅರ್ಥ ಮಾಡ್ಕೊಂಡು ಇವರು ಪಾಪ ಎಲ್ಲರಿಗೂ ಊಟ ಹಾಕ್ತವ್ರೆ. ಇವ್ರಿಗೊಂದು ಆಡ್ಸಪ್ ಹೇಳ್ತಾ ಅಲ್ಲಿಂದ ಗಜಪಡೆಗಳು ನೋಡವ ಅನ್ಕೊಂಡ್ಬಿಟ್ಟು ಅರಮನೆ ಕಡೆ ಹೊರಟೆ. ಎಷ್ಟೋ ಜನ ಅವ್ರ ಸ್ವಾರ್ಥಕ್ ಮಾಡೋದ್ನ ಸಹಾಯ ಅಂತ ಹೇಳ್ಕೊತಾರೆ. ಆದ್ರೆ ಇನ್ನೊಂದಷ್ಟು ಜನ ಅವ್ರು ಮಾಡೋದ್ನು ಹೇಳ್ಕೊಳ್ದೆ ಕೆಲವೊಂದಷ್ಟು ಜನಕ್ಕೆ ಸಹಾಯ ಮಾಡ್ತಾರೆ. ಅದು ನಿಜವಾದ ಸಹಾಯ. ಅಲ್ಲಿಂದ ಅರಮನೆ ಹತ್ರಕ್ಕೆ ಬಂದು ಅರಮನೆ ಗೇಟ್ ಎಂಟರ್ ಆಯ್ತಿದಂಗೆ ಒಂಥರ ಒಳ್ಳೆ ಫೀಲಿಂಗು. ಇನ್ನೇನೋ ದಸರಾ ಬಂತು ಅನ್ಕೊಂಡ್ಬಿಟ್ಟು ಫ್ಲವರ್ ಶೋಗೆ ಎಲ್ಲಾನು ರೆಡಿ ಮಾಡ್ತಿದ್ರು. ಅದನ್ನೆಲ್ಲ ನೋಡ್ಕೊಂಡು ಅರಮನೆ ಮುಂದೆ ಬಂದು ಅಲ್ಲೊಂದು ವಿಡಿಯೋ ಫುಟೇಜ್ ತಗೊಂಡು ಅಲ್ಲಿಂದ ಮುಂದೆ ಹೊರಟೆ ಗಜಪಡೆಗಳು ನೋಡವ ಅನ್ಕೊಂಡ್ಬಿಟ್ಟು. ಅಲ್ಲಿ ಬಿಡ್ತಿರ್ಲಿಲ್ಲ. ಗಜಪಡೆಗಳು ನೋಡ್ಕೊಳ್ಳೋರು ವಾಲಿಬಾಲ್ ಆಡ್ತಿದ್ರು. ಅದನ್ನ ನೋಡ್ಕೊಂಡು ಅಲ್ಲಿಂದ ವಾಪಸ್ ಬಂದು ಹೆಂಗಾರು ಮಾಡಿ ಆನೆಗಳ ಹತ್ರ ಹೋಗ್ಲೇಬೇಕು ಅಂತ ನೋಡಿ ಪ್ಲಾನ್ ಹಾಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಕಾಯ್ಕೊಂಡು ಕೂತಿದ್ದು ವಾಕ್ ಮಾಡೋರಂಗ್ ಆ ಕಡೆ ಈ ಕಡೆ ಓಡಾಡ್ತಿದೆ. ಅದೇ ಟೈಮ್ಗೆ ಎಲ್ಲರೂ ಹೋಯ್ತಿದ್ರು. ಸಿಕ್ಕಿದ್ದ ಚಾನ್ಸ್ ಅನ್ಕೊಂಡ್ಬಿಟ್ಟು ಪೊಲೀಸ್ ಇಲ್ಲದ ಟೈಮಲ್ಲಿ ನಾನು ನುಗ್ಬಿಟ್ಟೆ ಆನೆಗಳ ಹತ್ರ. ಅಲ್ಲಿ ನಮ್ ಕ್ಯಾಪ್ಟನ್ ಅಭಿಮನ್ಯು ನೋಡಕ್ ಆಗ್ಲಿಲ್ಲ. ಅದೆಲ್ಲೋ ದೂರದಲ್ಲಿತ್ತು. ಅದನ್ನ ನೋಡಕ್ ಹೋಗವ ಅಂತ ಹೋಯ್ತಾ ಇರ್ಬೇಕಾರೆ ಪೊಲೀಸ್ಗಳು ಬಂದು ಎಲ್ಲಾರನ್ನೂ ಆಚೆ ಕಳಿಸ್ಬಿಟ್ರು. ಬೇಜಾರಲ್ಲಿ ವಾಪಸ್ ಬಂದು ಅಲ್ಲೇ ಡೇ ಎಂಡ್ ಮಾಡಿದೆ.